ಸೊ ಹಾಯ್ ಫ್ಯಾಮ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಯಪ್ಪ ಎಲ್ಲರೂ ಚೆನ್ನಾಗಿರ್ತೀರಾ? ಸೊ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದೀವಿ. ಸೊ ಏನು ಸ್ಪೆಷಲ್ ವ್ಲಾಗ್ ಅಂದರೆ ಹೇಳಲ್ಲ, ತೋರಿಸ್ತೀನಿ, ಓಕೆನಾ? ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ನನ್ನ 99% ನಾನ್ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ 1% ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲಿ ವೆಲ್ಕಮ್ ಟು ದ ಚಾನಲ್. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಬನ್ನಿ, ಗಾಡಿ ರೆಡಿ ಮಾಡ್ತಾರೆ. ಗಾಡಿ ರೆಡಿ ಅಲ್ಲ, ಒರೆಸ್ತಾವ್ರೆ. ಆಮೇಲೆ ಬಿಡೋಣ. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಮಸ್ತ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓಕೆ, ಒರೆಸ್ರಿ ಕರೆಕ್ಟಾಗಿ ಒರೆಸ್ರಿ. ನೋಡಿ ಗೈಸ್, ರೋಸ್ಟ್ ಮಾಡಿರೋ ವಿಡಿಯೋ ನೋಡ್ತಾವ್ರೆ. ನಮ್ಮ ಸುದೀಪ್, ಹೀರೋ ಸುದೀಪ್, ಇವರು ಸಾಮಾನ್ಯ ಸುದೀಪ್ ಅಲ್ಲ. ಇಲ್ಲಿ ನಮ್ಮ ಇವ್ರ ಮನೆತ ಬಂದಿದ್ವಿ. ಬನ್ನಿ ಹೋಗೋಣ. ಎಲ್ಲಾದ್ರೂ ಲಾಕ್ ಆಗುತ್ತೆ ನಮ್ಮಂಗೆ. ಹೇಳ್ಬೇಕೆಲ್ಲ ಎಲ್ಲ ಜಾಲಿ ಜಾಲಿ ಆಗಿತ್ತದು. ಚಾರ್ಲಿ ಹೆಂಗ್ ಕಾಣಿಸಿದೆ ಅಂದ್ರೆ ಸೊ ಗೈಸ್, ಫೈನಲಿ ಅಲ್ಲಿಂದ ನಾವು ಹೊರಟಾಯ್ತು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಸೊ ಗೈಸ್, ಜಸ್ಟ್ ಇವಾಗ ಟಿಫನ್ ಕಂಪ್ಲೀಟ್ ಮಾಡ್ದೋ, ಓಕೆನಾ? ಸೊ ಹಿಂದೆ ನೋಡ್ತಾ ಇರ್ಬೋದು, ಅದೇ ಟಿಫನ್. ಸೊ ಇವಾಗ ಜಸ್ಟ್ ಕಂಪ್ಲೀಟ್ ಆಯ್ತು. ಇವಾಗ ಏನು ಅಂತಂದ್ರೆ, ಆನ್ ದ ವೇ ನಿಮ್ಗೆ ಟಾಸ್ಕ್ಗಳು ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಇವತ್ತಿನ ವಿಡಿಯೋ ಸ್ಪೆಷಲೇ ಅದು. ಟಾಸ್ಕ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನಂತೀರಾ ಬ್ರೋ, ಟಾಸ್ಕ್ಗಳು ಇವಾಗ ಹೆಂಗ್ ಸ್ಟಾರ್ಟ್ ಮಾಡೋದ? ಟಾಸ್ಕ್ಗಳು ಅದೇ ಬ್ರೋ, ಎಲ್ಲರಿಗೂ ಒಂದೊಂದು ಟಾಸ್ಕ್ ಕೊಡೋದು ಅಂತ ಗಾಯ್ಸ್. ಅದೇ ಹೇಳ್ರು, ಏನ್ ಪ್ಲಾನ್ ಮಾಡಿದೆ ಅಂದ್ರೆ, ಇನ್ನು ಪ್ಲಾನಿಂಗು ಒಬ್ಬರೊಬ್ಬರಿಗೆ ಏನ್ ಬರುತ್ತೋ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಬಿಟ್ಟು ಅದೇ ಇದು ಬ್ರೋ, ಡೇರ್ ಚಾಲೆಂಜ್, ಟ್ರೂತ್ ಆರ್ ಡೇರ್ ತರ. ಸೊ ಅಲ್ಲಿ ನಿಮ್ಗೆ ಟಾಸ್ಕ್ ಎಲ್ಲ ಹಾಕಿ ಬ್ರೋ, ಅದು ಸಿಗುವ ಅಲ್ಲಿ ಆನ್ ದ ವೇ. ಗೈಸ್, ಟಿಫನ್ ತಿಂದ ಆಮೇಲೆ ನಮ್ ಭರತ್ವರ್ಗ ಅದು ಏನಾಯ್ತೋ ಗೊತ್ತಿಲ್ಲ, 160, 170. ನಾವ್ ಹಿಂದೆಗಡೆ ಕೂತಿರೋರಿಗೆಲ್ಲ ಗುಲಾಬ್ ಜಾಮೂನ್ ಅಲ್ಲ, ಅಂತ ಅಲ್ಲ. ಓಕೆನಾ, 160, 170 ಹಿಡಿದ್ಬಿಟ್ಟು ಫುಲ್ ಜೋಶ್ ಬಂದ್ಬಿಟ್ಟಿತ್ತು. ಅದು ಏನು ಅಂದ್ರೆ, ಏನು ಇಡ್ಲಿ ಮೇಲೆ ಬೆಣ್ಣೆ ಬೇರೆ ಹಾಕೊಟ್ರಲ್ಲ, ಅದು ಫೀಲ್ ಆಗಿ ಕೊಡ್ತಿತ್ತು. ಜಾಲಿ 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 ಆಗಿತ್ತು. ಸೊ ಗೈಸ್, ಬಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾ ಒರ್ಸಿಲ್ವಲ್ಲಪ್ಪ ಅಜ್ಜು. ನನ್ನ ಪ್ರಕಾರ ಅಣ್ಣ ಬೈತಾರೆ. ಐದೇ ಆ ರೇಂಜಿಗೆ ಆಟ ಆಡ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ನನ್ನ ಅನಿಸಿಕೆ. ಹಿಂಗಲ್ಲ, ನಾನು ಬರ್ಬೇಕು ತಾನೆ. ಟಾಪ್ ಅಲ್ಲಿ ಹೊಡೆದಿದೆ ಬ್ರೋ ಅವತ್ತು ನಾವು ಬಂದಾಗ. ಟಾಪ್ ಗೇರ್ ಅಲ್ಲಿ ಹೊಡೆದಿದೆ. ಇಲ್ಲಿ ಖಾಲಿ ಇತ್ತು, ಫುಲ್ ರೋಡ್ ಖಾಲಿ ಇತ್ತು. 5th ಗೇರ್ ಅಲ್ಲಿ ಹೊಡೆದಿದೆ. ಇಲ್ಲಿ 4th 3rd ಹೊಟ್ಟ. ಇಷ್ಟು ಜನ ಐತಲ್ಲ, ಜನ ಐತಿ ಹಿಂಗೆ ಗೈಸ್. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತುಂಬಾ ಬನ್ನಿ ಜನ ಇದ್ದಾರೆ, ನೋಡುವ ಏನಾಗುತ್ತೆ. ಇನ್ನ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇದೀವಿ, ಆದ್ರೆ ಟ್ರಾಫಿಕ್ ಇದೆ. ಬನ್ನಿ ಹೊರಗಡೆ ಮೇಲೆ ಹತ್ತನ, ಬೆಟ್ಟ ಹತ್ಬಿಟ್ಟು ಆಮೇಲೆ ಸಿಗ್ಬಿಡ್ತೀನಿ. ಇವ್ ನೋಡಿ, ಇವನು ಏನ್ ಬ್ರೋ ಹೇಳ್ತೀರಾ? ಇಲ್ಲೇ ಇರ್ತೇನೆ ಅವ್ರೆ, ಇಲ್ಲೇ ಒಳಗೆ ಏನೇನು ಕಲ್ತಿ ಅಂತ. ಇಲ್ಲೇ ಎಷ್ಟೊಂದು ಜನ ಅಂತ, ಅಲ್ಲಿ ಎಷ್ಟು ಕ್ಯೂ ಆಗುತ್ತೋ ಗೊತ್ತಿಲ್ಲ. ಇವತ್ತೆಲ್ಲ ಒಂದ್ ದಿನಕ್ಕೆ ಇದೇ ಆಗ್ಬಿಡುತ್ತೆ ಅನ್ಸುತ್ತೆ. ನೋಡುವ, ನಾವು 3-4 ಪ್ಲೇಸ್ ಅಂತ ಅನ್ಕೊಂಡಿದ್ದು, ಅಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಅಲ್ಲ ಬ್ರೋ, ಅದಕ್ಕೆ ಪ್ಲಾನ್ ಮಾಡಕ್ ಹೋಗಿಲ್ವ ನೀವು? ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್. ಇವನಿಗೆ ಬರೀ ಇದೆ ಮುಖ ತೋರ್ಸೋ ಅಂದ್ರೆ ಮನೆಕೊಂಡ್ಬಿಡ್ತಾನೆ.
ಗೈಸ್ ನೀವು ನೋಡಿದ್ರಲ್ಲ ಅಷ್ಟು ರಶ್ ಇತ್ತು. ಬಟ್ ಒಳಗಡೆ ನೋಡಿ ಇಷ್ಟು ಖಾಲಿ ಐತೆ. ಬಟ್ ಏನಂದ್ರೆ ಬನ್ನಿ ಇನ್ನು ಒಳಗಡೆ ನೋಡ್ಬೇಕು ಜನ ಹೆಂಗಿರ್ತಾರೆ ಅಂತ. ಬನ್ನಿ ನೋಡುವ ಒಳಗಡೆ. ಬಟ್ ಇನ್ನೊಂದು ಏನಂತಂದ್ರೆ ಪಾರ್ಕಿಂಗ್ ಸೆಕ್ಷನ್ ಅಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಪಾರ್ಕಿಂಗ್ ಸೆಕ್ಷನ್ ಅಲ್ಲಿ ನೋಡಿ ಈ ತರ ಮಾಡ್ತಾರೆ. ಕ್ಲೀನೆಸ್ ಮೇಂಟೈನ್ ಮಾಡ್ಬೇಕಾಯ್ತು ಇನ್ನೊಂದು ಸ್ವಲ್ಪ. ಮೈಸೂರೇ ಕ್ಲೀನೆಸ್ಸು, ಬಟ್ ಇಲ್ಲಿ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಸೊ ಈ ವಿಡಿಯೋ ಅಷ್ಟು ಶೇರ್ ಆಗಂಗೆ ಮಾಡಿ ಎಲ್ಲರೂ ಸ್ವಲ್ಪ ಕ್ಲೀನ್ ಮಾಡಿ. ಏನು ತುಂಬಾ ಜನ ದರ್ಶನ ಮಾಡ್ಕೊಂಡೆ ಹೋಗೋದು. ಏನಂತೀರ ಹೀರೋ? ನಮ್ದೇನು ಗೊತ್ತಿಲ್ಲ, ನಮ್ ಲಿಮಿಟ್ ಇದೆ. ಹೌದಾ? ಡೀಸೆಂಟ್ ಬಾಯ್, ಡೀಸೆಂಟ್ ಬಾಯ್. ನಮ್ದೇನು ಇಲ್ಲ. ಇನ್ನು ಎಂತ ಮೂವಿಂಗ್ ಅವರೇ. ಬಟ್ ನಾವು ಹೋದಾಗ ಅವ್ರು ಮೂವ್ ಆಗಬೇಕಲ್ಲ. ನಾವು ಹೋಗೋ ಟೈಮಲ್ಲಿ ಅವ್ರು ಮೂವ್ ಆಗಬೇಕಲ್ಲ ಕರೆಕ್ಟಾಗಿ. ಏ ಗುರು ಅಲ್ಲಿ ನೋಡಲ್ಲಿ ಪೂರ್ತಿ ಜನ ಅಲ್ಲಿ ಗಂಟಾನು ಇನ್ನು ಅವ್ರು ಬರ್ಬೇಕಲ್ಲ. ಹಾಕ್ಬಿಟ್ಟು ಏನು ಅಮ್ಮ ಕಾಡ್ತಾನೆ. ಗೈಸ್ ಫೈನಲಿ ದರ್ಶನ ಆಯ್ತು. ಬ್ರೋ ಹೆಂಗಿತ್ತು ದರ್ಶನ? ಪೀಸಾಗಿ ಮುಗಿತು, 1.5 hour ಅಲ್ಲೇ ಮುಗೀತು. ಸೊ ನಾವು ಎಷ್ಟು 100 ರೂಪಾಯಿ ಕೊಟ್ಟು ಟಿಕೆಟ್ ಇತ್ತು, ಸಾರ್ಕ ಆಯ್ತು. ಇಷ್ಟು ಜನಗಳಲ್ಲೂ ಸಾರ್ಕ ಆಯ್ತು ಅಂತಾನೆ ಹೇಳ್ಬೋದು. ಮಸ್ತ್ ಆಯ್ತು ದರ್ಶನ ಮಾತ್ರ. ಫಸ್ಟ್ ಟೈಮ್ ಮೈಸೂರಿಗೆ ನಾನು ಯಾವ್ದು ಬರ್ತಿದ್ದೆ, ಬಟ್ ದರ್ಶನ ಮಾಡಿರ್ಲಿಲ್ಲ. ಜಗಳ ನೋಡ್ತೀರಾ? ಎಲ್ಲೋ ನಿಂತೋಯ್ತು. ತೋರ್ಸ್ಬೇಕು ಅಂದಾಗಲೇ ನಿಂತೋಗ್ಬಿಡುತ್ತೆ. ಪರವಾಗಿಲ್ಲ, ಮೈಸೂರಿಗೆ ಬರ್ತಿದ್ದೆ, ಬಟ್ ಫಸ್ಟ್ ಟೈಮ್ ನಾನು ದರ್ಶನ ಮಾಡಿದ್ದೀನಿ. ಫಸ್ಟ್ ಟೈಮ್, ಅದು ಖುಷಿ ವಿಚಾರ ನಂಗೆ. ಸೊ ಆಟ ಸಾಮಾನು ತಗೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಯಾ ತಗೊಂಡ ಮಚ್ಚ ಎಲ್ಲ ಚಿಕ್ಕ ಹುಡುಗನ ತೋರ್ಸೋಣ. ಯಾ ತಗೋತೀವಿ ಮಚ್ಚ? ಜಾತ್ರೆ ಹುಡುಗ. ಅದನ್ನ ತಗೊಳ್ಳೇಬಾರ್ದ? ನೋಡ್ಬೋದು, ತಗೋ. ಬೇಡ ಅಂದ್ರೆ ತಗೋತೀನಿ ಇದು. ಗೊತ್ತಿಲ್ಲ ಬ್ಲಾಗ್ ಕನೆಕ್ಟ್ ಆದ್ರು ಬಾ. ಸೊ ಬನ್ನಿ, ಇವಾಗ ಫೋಟೋ ತಕೊಂಡು ನಿಮ್ಗೆ ಸಿಗ್ತೀನಿ. ಇನ್ನ ನೆಕ್ಸ್ಟ್ ವಿಡಿಯೋನು ತುಂಬಾ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಜನ ತೋರಿಸ್ತಾರೆ. ಇಷ್ಟು ಜನ ಇದ್ರೆ ನಮಗೆ ಬೇಗ ದರ್ಶನ ಆಯ್ತು. 1.5 hour ಅಲ್ಲ, 1.5 hour ಆಯ್ತು. ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅಮ್ಮ ಬನ್ನಿ, ಕೊಡೋದು ತಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಅಷ್ಟೊಂಡ ವೆಯ್ಟ್ ಮಾಡ್ತಾ ಇರಿ. ಅದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಫುಲ್ ವಿಡಿಯೋ. ಯಾರ ಪಾರ್ಕಿಂಗ್ ಅಲ್ಲಿ ಬಿಟ್ಟು ಇಲ್ಲಿ ಬರ್ತಾವ ಗಾಡಿನ ಹೊಡೆದ್ಬಿಡಣ. ಫೋಟೋ ಹೊಡ್ಕೊಂಡು ಮೇಲೆ ಸಿಗ್ತೀನಿ ಗೈಸ್. ಓಕೆ ಬಾ ನನ್ನ ಮಗನೇ, ನನ್ನ ಮಾತಾಡಲ್ಲಿ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಲೋ ಆಂಗಲ್ ಹೊಡ್ಕೋ ಸರ್, ಟಾಪ್ ಆಂಗಲ್ ಹೋಗ್ಲಾ. ಫೈನಲಿ ದರ್ಶನ ಚೆನ್ನಾಗಾಯ್ತು. ಇವಾಗ ಏನು ಅಂದ್ರೆ, ಇವಾಗ ಟಾಸ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಟಾಸ್ಕ್ ಅಲ್ಲ, ಸ್ವಲ್ಪ ನಮ್ ಭರತ್ ಅವರು ರೊಚ್ಕೆದ್ ಬಿಟ್ಟಿದ್ರಲ್ಲ ಬ್ರೋ ನೀವು.
ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇವ್ರು ಮುಖ ತಿರ್ಸ್ಕೊಂಡಿದ್ದಾರೆ. ಇದು ಆ ಕಡೆ ಇಲ್ಲಿ ನೋಡಿ ಬ್ರೋ ಟಾಸ್ಕ್ ಇವಾಗ ಹೆಂಗ್ ಸ್ಟಾರ್ಟ್ ಮಾಡೋದು ಹೇಳಿ ಬ್ರೋ. ಸಾಹೇಬ್ರನ್ನ ಯಾರ್ದಾರು ಕರ್ಕೊಂಡು ಹೋಗ್ಬಿಟ್ಟು ಮಾಡ್ಸೋದು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹೇಳ್ತಿರೋದು ಕಣ್ಣ ಬ್ರೋ. ಟಾಸ್ಕ್ ಲೊಕೇಶನ್ ಮಾಡೋದ ಗೈಸ್. ನೆಕ್ಸ್ಟ್ ಲೊಕೇಶನ್ ಏನು ಅಂತ ಹೇಳೋದ ತೋರಿಸ್ತೀವಿ, ಓಕೆನಾ? ಅಲ್ಲಿಗಂಟ ವೆಯ್ಟ್ ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಪಟ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುರು ಆ್ಯಕ್ಚುಲಾಗಿ ಟೈಮ್ ಬಂದು 3 ಗಂಟೆ ಆಯಿತು. ಸೊ ಎಲ್ಲರಿಗೂ ಹೊಟ್ಟೆ ಹಸಿದಿದ್ದ ಕಾರಣದಿಂದ ಮೈಸೂರು ಸಿಟಿ ಒಳಗೆ ಹೋಯ್ತಿದ್ದಂಗೆ ಸ್ಟಾಪ್ ಮಾಡೋಣ, ಊಟಕ್ಕೊಂದು ಬ್ರೇಕ್ ಮಾಡೋಣ ಅಂತ ಅಂದ್ಕೊಂಡು ಹಿಂಗೆ ಇದ್ರು ಮೈಸೂರು ಸಿಟಿ ಒಳಗೆ ಹೋಗ್ತೀವಿ ಆ್ಯಂಡ್ ಊಟಕ್ಕೆ ನಿಲ್ಲಿಸ್ತೀವಲ್ಲ. ಸೊ ಅಲ್ಲಿ ನಾವು ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಅಂದರೆ ಟಾಸ್ಕ್, ಓಕೆನಾ? ಟಾಸ್ಕ್ ನಾವು ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾನು ಪ್ರತಿಯೊಬ್ಬರು. ಸೊ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಊಟ ತಿಂದ್ಬಿಟ್ಟು ಆಮೇಲೆ ಚಾಲೆಂಜ್ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಶಕ್ತಿ ಬೇಕಲ್ವಾ ಮೇನ್. ಇದು ಹೇಳ್ತಾ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ನಂದಿ ಹಿಲ್ಸ್ ಅಲ್ಲ, ಬನ್ನಿ ಚಾಮುಂಡೇಶ್ವರಿ ತಾಯಿ ಬೆಟ್ಟಕ್ಕೆ. ನಿಮಗೆ ದರ್ಶನ ಸಿಕ್ದಂಗೂ ಆಗುತ್ತೆ, ಪುಣ್ಯ ಸಿಕ್ದಂಗೂ ಆಗುತ್ತೆ, ನಿಮ್ಗೆ ಒಳ್ಳೆ ವ್ಯೂ ಸಿಕ್ದಂಗೆ ಆಗುತ್ತೆ, ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಎಂಜಾಯ್ ಮಾಡಿ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಫ್ಯಾಮಿಲಿ ಒಟ್ಟಿಗೆ. ನೆಕ್ಸ್ಟ್ ಲೊಕೇಶನ್ ಸಿಗ್ತೀನಿ ಗೈಸ್. ನಂಗೊಂದು ಸೆಕೆಂಡ್ ಶಾಕ್ ಆಯಿತು, ಯಾಕಂದರೆ ನಾವು ಯಾವುದೋ ಮೈಸೂರು ಬಿಟ್ಟು ಯಾವುದೋ ಮಂಗಳೂರು ಬಂದಿದ್ದೀವಲ್ಲ ಫೀಲ್ ಆಗೋಯ್ತು ಒಂದು ಸೆಕೆಂಡ್. ಇದು ಐಲ್ಯಾಂಡು ಮತ್ತು ಇದನ್ನೆಲ್ಲ ನೋಡಿ ಗೈಸ್. ಈ ಒಂದು ಲೊಕೇಶನ್ ಯಾವುದು ಅಂತ ಕಮೆಂಟ್ ಮಾಡಿದ್ರೆ ಪಾರ್ಟ್ 2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವೀಡಿಯೋಗೆ ಮಿನಿಮಮ್ ಅಂದರೆ ಒಂದು 10K ವ್ಯೂಸರ್ ಬರಲೇಬೇಕು. ಇದೊಂದು ಫೋಟೋ ನೋಡ್ರೆ ನೀವು ಕಂಡು ಹಿಡ್ದೇ ಬಿಡ್ತೀರಾ ಬೇಗನೆ. ಸೊ ಕಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್.